ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಮ ದೇಹ, ನಿಮ್ಮ ಲುಕ್ ಎಷ್ಟು ಪ್ಲಸ್ ಆಯ್ತು ಸರ್ ನಿಮ್ಗೆ? ಜೋಬು ತುಂಬ್ತಾ ಇದೆಯಾ? ಹೇಗಿದೆ ಸರ್ ಈಗ ಸಿನಿಮಾ ಎಂಟ್ರಿ ಕೊಟ್ಟ ಬಳಿಕ ಲೈಫ್ ಹೇಗಿದೆ ಸರ್? ಹೆಂಗೆ ಹೇಳೋದು, ಹೇಳಿ ಸರ್ ಮುಖ್ಯವಾಗಿ. ಸುಳ್ಳು ಸುಳ್ಳು ಅಂದ್ಬಿಡ್ತಾರೆ, ನಿಜ ಅಂತವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಚೆನ್ನಾಗಿದೆ ಮೇಡಮ್ ಲೈಫು. ಆ್ಯಕ್ಚುಲಿ ಸಿನಿ ಫೀಲ್ಡ್ ಬಂದಿಲ್ಲ ಅಂದರೆ ನನ್ನ ಕಷ್ಟ ತೀರ್ತಾ ಇದ್ದಿಲ್ಲ. ಚೂರು ಇರ್ಬೋದು, ಆಲ್ಮೋಸ್ಟ್ ಒಂದು 50% ಕ್ಲಿಯರ್ ಅಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸಾಲ ಎಲ್ಲ ತೀರಿಸ್ಕೊಂಡಿದ್ದೀನಿ. ಮತ್ತು ಈ ದೇಹ ಅಂದರೆ ಒಂದು ದೊಡ್ಡ ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ, ಈ ದೇಹ ಅಂದರೆ ಅದು ತಾಯಿ ಬೆಳೆಸಿದ್ದು. ಅವ್ರಿಗೆ ಅದೇ ಅವರೇ ಫಸ್ಟ್ ಜಿಮ್ಗೆ ಹೋಗೋ ಅಂತ ಹೇಳಿದ್ದು. ಅಲ್ಲಿ ಜಿಮ್ಗೆ ಹೋಗಿ ಅದಾದಮೇಲೆ ಈ ಬಾಡಿ ಬಿಲ್ಡಿಂಗ್ ಎಲ್ಲ ಕಲ್ತ್ಕೊಂಡು ಬಾಡಿ ಬಿಲ್ಡಿಂಗಲ್ಲಿ ಮಾಡಿಕೊಂಡು ಕರ್ನಾಟಕಗೆ ಮೆಡಲ್ ಮಾಡಿದ್ವಿ, ಇಂಡಿಯಾಗೆ ಮೆಡಲ್ ಮಾಡಿಕೊಟ್ಟಿದ್ವಿ. ಇಂಟರ್ನ್ಯಾಷನಲ್ ಮಾಡಬೇಕು, ಅದೆಲ್ಲೋ ಒಂದು ಕಡೆ ಬ್ರೇಕಪ್ ಆದ್ವಿ. ಸೊ ಹಂಗೆಲ್ಲ ಮುಗಿಸ್ಕೊಂಡು ಬೆಳೆದಿದ್ದು ಬಾಡಿ ಇದು. ಈ ತಿಂದು ಬೆಳೆದಿದ್ದಿಲ್ಲ. ಅಗೇನ್ ಅಲ್ಲಿ ಭೀಮಾ ಸಿನಿಮಾದಲ್ಲಿ ಒಂದು 3 ಶೆಡ್ ತೋರಿಸ್ಬೇಕಿತ್ತು, ಅಲ್ಲೊಂದು 3 ಶೆಡ್ ತೋರಿಸಿದ್ದೀವಿ. ಬೇರೆ ಕಡೆ ಎಲ್ಲ 6 ಪ್ಯಾಕ್ ಕೇಳಿದ್ರೆ ದಯವಿಟ್ಟು ಕೇಳಿ ಒಂದು ಸಣ್ಣ ಆಗಿ ಅಂತೇಳಿ ಒಂದು ಟಾಸ್ಕ್ ಕೊಡಿ, ಆಗ್ಬಿಟ್ಟು ಬರ್ತೀನಿ. ಯಾಕಂದ್ರೆ ನನಗೂ ಈ ಹೊಟ್ಟೆ ಎಲ್ಲ ಇಟ್ಕೊಂಡು ತುಂಬ ಕಷ್ಟ ಆಗ್ತಾಯಿದೆ, ಮೈ ಇಟ್ಕೊಂಡು. ಸೊ ಅದೊಂದು ಪ್ಲಸ್ ಮೇಡಮ್ ನನಗೆ. ಯಾಕಂದರೆ ಇಂಗ್ಲೀಷ್ ಫಸ್ಟ್ ಯು ಆಸ್ಕ್ ಕ್ವಶನ್ ಮೇಡಮ್, ಅಲ್ಲಿ ಆನ್ಸರ್ ಯು ನೋ ಯು ಶುಡ್ ಆಸ್ಕ್. ಮೊದಲೇ ಸಿನಿಮಾದಲ್ಲಿ ಏನೋ ಕನ್ನಡ ಮಾತಾಡಿದ್ರೆ ನಾಳೆ ಕುಯ್ತೀಯ ಅಂತ ಬಂದ್ಬಿಡ್ತು. ಅದಕ್ಕೆ ಒಂದು ಮರು ವಿಡಿಯೋ ಒಂದು ಹಾಕಿದ್ದೀವಿ, ಇದು ಹಂಗಿಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಕಂಟಿನ್ಯೂಯೇಷನ್ ಆಫ್ ಸಿನಿಮಾ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಮಾತಾಡೋಣ ಆದಷ್ಟು. ಕನ್ನಡ ನಮ್ಮ ಹೆಮ್ಮೆ ಸರ್. ಮಾರ್ಕ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಲ್ಯಾಂಗ್ವೇಜಸ್ ಹೊರ ಭಾಗಗಳಿಂದಲೂ ಕೂಡ ನಿಮ್ಮನ್ನ ಹುಡುಕೊಂಡು ಬರಲಿ. ತುಂಬಾ ಎತ್ತರಕ್ಕೆ ಬೆಳಿತೀರಾ ಅನ್ನೋ ಹೋಪ್ ಇದೆ ಸರ್. ನಮ್ಮ ಕಡೆಯಿಂದಲೂ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಫಾರ್ ದಿಸ್ ವೆರಿ 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 ಗುಡ್ ಬ್ಲೆಸ್ಸಿಂಗ್. ತುಂಬ ಖುಷಿ ಆಗ್ತದೆ. ಪ್ಯಾನ್ ಇಂಡಿಯನ್ ಮೂವಿ ಒಂದು ಎಲ್ಲ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಎಲ್ಲ ಲ್ಯಾಂಗ್ವೇಜಲ್ಲಿರೋ ಡೈರೆಕ್ಟ್ರು ನೋಡಿ ಒಂದು ಚಾನ್ಸ್ ಕೊಟ್ಟರೆ ಇನ್ನೂ ತುಂಬ ಖುಷಿ ಆಗ್ತೀನಿ. ನಮ್ಮ ಕನ್ನಡ ಹೆಮ್ಮೆನ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ತೀವಿ.